ಸದ್ ವಚನ ಒಂದಿಷ್ಟು ಚಲೋ ಮಾತಿರ್ಬೇಕಲ್ಲ, ಮಾತು ಜೀವನ ಕಟ್ತಾವ. ಮನಿ ಎದರಿಂದ ಕಟ್ಟಬೇಕು ಅಂದ್ರೆ ವಿ ಶುಡ್ ಬಿಲ್ಡ್ ಹೋಮ್ ವಿತ್ ಸ್ವೀಟ್ ವರ್ಡ್ಸ್. ಮನಿ ಚಲೋ ಚಲೋ ಮಾತಿನಿಂದ ಮನಿ ಕಟ್ಟಬೇಕು. ಮನಿ ಚಲೋ ಚಲೋ ಮಾತುಗಳಿಂದ ಮನೆಯನ್ನು ಕಟ್ಟುವುದು. ಚಲೋ ಮಾತುಗಳಿರ್ಬೇಕು. ಮಹಾಭಾರತ ಕೇಳಿರಿಲ್ಲ? ಮಹಾಭಾರತ ಎದರಿಂದ ಆತು? ದುರ್ಯೋಧನ ಬರಕತ್ತಿದ್ದ, ದ್ರೌಪದಿ ಕುಂತಿದ್ಲು, ಏನಂದ ಆ ಹೆಣ್ಮಗಳು? ಅವ ಸ್ವಲ್ಪ ಕಾಲೆಡಿ ಬಿದ್ದ, ಅಂಧಸ್ಯ ಪುತ್ರ ಅಂಧಃ ಅಂದ್ಲು. ಕುರುಡನ ಮಗ ಕುರುಡ ಅಂತ ಒಂದು ಶಬ್ದ ಅಂದ್ಲು. ಶುರು ಆತ್ ನೋಡ್ರಿ ಮಹಾಭಾರತ. ಮಹಾಭಾರತ ಒಂದು ಶಬ್ದದಿಂದ ಅಂತ ಆಗಿದ್ದು. ಏನ್ರಿ ಮಾಮವ್ರ ಆರಾಮದಿರ, ಬರ್ರಿ ಒಂದು ಕಪ್ ನೀರು ಕುಡೀರಿ ಅಂದಿದ್ರ ಮಹಾಭಾರತ ಆಗ್ತಿರ್ಲಿಲ್ಲ. ಕುರುಡನ ಮಗ ಕುರುಡ ಅಂದ್ಲು, ಮಹಾಭಾರತ ಶುರು ಆತು. ಒಂದು ಶಬ್ದದಿಂದ ಮಹಾಭಾರತ ಶುರು ಆಗೈತೆ ಅಷ್ಟೆ. ಶಬ್ದ ಮನಿ ಕೆಡಿಸ್ತಾವ, ಶಬ್ದ ಮನ ಕೆಡಿಸ್ತಾವ. ನೀವು ಮನಿ ಬಿರುಕು ಬಂದ್ರ RCC ಕಾಂಕ್ರೀಟ್ ಹಾಕಿ ಅದನ್ನ ಮತ್ ಕಟ್ಟಬಹುದು. ಆದ್ರೆ ಮಾತಿನಿಂದ ಬಿರುಕು ಬಂತಂದ್ರೆ ಮನ ಕಟ್ಟುವುದು ಒಜ್ಜೈತಿ. ಮಾತು ಕೆಡಿಸ್ತಾವ ಮನಿ ಅಷ್ಟೇ. ಮಾತು ಚಲೋ ಇದ್ರೆ ಬದುಕು ಚಲೋ ಇರ್ತೈತಿ ಅಷ್ಟ. ಮಾತು ಕೆಟ್ಟತು ಅಂದ್ರೆ ಜೀವನ ಕೆಡ್ತೈತಿ. ಒಂದು ನಾಟಕ ನಡೆದಿತ್ತು. ನಾಟಕ ಈಗ ನೀವು ಹಳ್ಳ್ಯಾಗ ಅವಾಗ ರಾಮಾಯಣ ಆಡ್ತಿದ್ದಲ್ಲ, ರಾಮಾಯಣದೊಂದು ನಾಟಕ ನಡೆದಿತ್ತು. ರಾವಣನ ಪಾರ್ಟ್ ಮಾಡೋದು ಬಂತು. ಆ ಊರ್ ಸಾವುಕಾರ ಇದ್ದ, ಅವ ನಾನ ಮಾಡ್ತೀನಿ ಅಂದವ. ಅದು ತೇಟ್ ಹುಂಬಿತ್ತು. ಅದು ಬ್ಯಾಡ್ ಅಂದ್ರೆ ಅವ್ರ ಊರನವ್ರೆಲ್ಲ ಬ್ಯಾಡ್ರಿ ಸಾವುಕಾರ. ಊರ್ ಸಾವುಕಾರ ಯಾರು ಹೇಳ್ಬೇಕು ಯಾರು? ನಾನ ಮಾಡವ್ ರಾವಣನ ಪಾರ್ಟ್. ಬ್ಯಾಡ್ರಿ ಸಾವುಕಾರ, ನಿಮ್ಗೆ ಅಷ್ಟು ಮಾತು ಗೀತ್ ನಾಲ್ಗೆ ಏನಿದ್ರು ಹೊಳತೈತದ, ತಾನ ಮಾಡ್ತೀನಿ ನಾನು. ಬ್ಯಾಡ್ ಅಂದ್ರು ಕೇಳಿಲ್ಲ, ರಾವಣನ ಪಾರ್ಟ್ ಮಾಡ್ತಿದ್ದ. ನಾಟಕ ಶುರು ಆತು. ಮಧ್ಯ ಸೀನ್ ಬಂದು ಅಕ್ಕಿ ಸೂರ್ಪನಕ್ಕಿ ತಂಗಿ ಓಡೋಡಿ ಬಂದ್ಲಕ್ಕಿ. ಓಡಿ ಬಂದು ಹೇಳಿದ್, ಅಣ್ಣ ರಾಮ ಲಕ್ಷ್ಮಣರು ನನ್ನ ಮೂಗ್ ಕೊಯ್ದಾರ. ಇದಕ್ಕೆ ಮಾತಾ ನೆನಪಾಗ್ಲಿಲ್ಲ, ಇದಕ್ಕೇನು ಹೇಳ್ಬೇಕು. ಅದು ಎರಡನೇ ಸಲ ಹೇಳ್ಲಕ್ಕಿ, ಅಣ್ಣ ಸೂರ್ಪನಕ್ಕಿ ಹೇಳಿ, ಅಣ್ಣ ನನ್ನ ರಾಮ ಲಕ್ಷ್ಮಣರು ನನ್ನ ಮೂಗ್ ಕೊಯ್ದಾರ. ಇವ ಹಹ ಅಂತಿದ್ದ ಅಷ್ಟ, ಮಾತು ಬರ್ತಿದ್ದಿಲ್ಲ ಅಷ್ಟ. ಅವ ಹಿಂದ ಇವ ಇರ್ತಾನಲ್ಲ, ಅವ್ರ ಪರದೆ ಹಿಂದೆ ಒಂದಿಷ್ಟು ಮಂದಿ ಇರ್ತಾರೆ ಮಾತೆತ್ತಿ ಕೊಡವ್ರಂತ. ಅವ ಅಂದ, ಏನಾರ ಹೇಳುವ ಮರ ಕಡೆ ಅಂದವ. ಆಕಿ ಮತ್ ಸೂರ್ಪನಕ್ಕಿ ತಂಗಿ ಹೇಳಿದ್ಲ, ಅಣ್ಣ ರಾಮ ಲಕ್ಷ್ಮಣರು ನನ್ನ ಮೂಗ್ ಕೊಯ್ದಾರ. ಅವಾಗ ಇವ ಏನ್ ಅನ್ಬೇಕು, ಅಲ್ಯಾಕ್ ಹೋಗಿದ್ ಸಾಯಕ್ಕಂತ. ಅವ್ರ ಊರನವ್ರು ಹೇಳಿದ್ರೆ ಬ್ಯಾಡ ಸಾವುಕಾರ ನೀನು. ಸುಮ್ಮನೆ ಒಂದು ನಾಟಕದ ಒಂದು ಸಣ್ಣ ಮಾತು ಕೆಟ್ಟರೆ ನಾಟಕ ಕೆಡ್ತೈತಿ. ಬದುಕಿನೊಳಗೊಂದು ಮಾತು ಕೆಟ್ಟದ್ರೆ ಜೀವನದ ನಾಟಕವೂ ಕೆಡ್ತೈತಿ ಅಷ್ಟೇ. ಸಣ್ಣ ನಾಟಕದೊಳಗೂ ಚಲೋ ಇರ್ಬೇಕು, ಜೀವನದ ನಾಟಕದೊಳಗೂ ಮಾತು ಚಲೋ. ಈ ನಾಟಕ ಚಲೋ ಇರ್ಬೇಕಂದ್ರೆ ಒಂದಿಷ್ಟು ಮಾತು ಚಲೋ ಇರ್ಬೇಕಾಕೈತಿ. ಬಸವಣ್ಣನ ಮಾತು ಹೆಂಗಿತ್ತು? ಬಸವಣ್ಣಗೆ ಯಾಕೆ ಅಷ್ಟು ದೊಡ್ಡ ಸ್ಥಾನ? ಎಲ್ಲೆಲ್ಲಿಂದ ಕಲ್ಯಾಣ ಪಟ್ಟಣಕ್ಕೆ ದೂರ ದೂರಿಂದ ಜನ ಬಂದ್ರು. ಯಾಕಂದ್ರೆ ಮಾತಷ್ಟು ರುಚಿ ಇದ್ದು ಬಸವಣ್ಣನ. ಅವ ಏನು ಮಾತಾಡ್ತಿದ್ದ ಅಂದ್ರೆ, ಅವ ಬಸವಣ್ಣನವರು ಮಾತಾಡಿದ್ರ ಕೂಡಲ ಸಂಗಮ ಬೆನ್ನ ತಟ್ತಿದ್ದ, ಶಬ್ಬಾಷ್ ಶಬ್ಬಾಷ್ ಅಂತಿದ್ದ. ಲಿಂಗ ಮೆಚ್ಚಿ ಕೂಡಲ ಸಂಘ ಮೆಚ್ಚಿ ಅಹುದಹುದ್ ಎನ್ನಬೇಕು, ಹಂಗ ಮಾತಾಡ್ತಿದ್ದ. ಬಸವಣ್ಣವ್ರು ಮಾತಾಡಿದ್ರ ಕೂಡಲ ಸಂಘನೇ ಮೆಚ್ಚಿ, ಹೌದಪ್ಪ ಮಾತಿದ್ರೆ ಹಿಂಗಿರ್ಬೇಕು. ಎನ್ನ ತಪ್ಪ ಅನಂತ ಕೋಟಿ ನಿಮ್ಮ ಸೈರಿಣಿಗೆ ಲೆಕ್ಕವಿಲ್ಲವಯ್ಯ. ಯಾರು ಹೇಳ್ತಾರನ್ನ ಹಿಂಗ? ನಮ್ಮ ಮನ್ಯಾಗ ಯಾರ ಅಂದಿವೆ ನಾವು? ಬಸವಣ್ಣವ್ರು ಅಂದಿದ್ದು ನೋಡ್ರಿಪ್ಪ, ನನ್ನ ತಪ್ಪು ಜೀವನದೊಳಗೆ ಬಹಳ ಅದಾವ, ನಿಮ್ಮ ತಾಳ್ಮೆಗೆ ಲೆಕ್ಕ ಇಲ್ಲ ಅಂತ ಅವ. ನಮ್ಮ ಮನ್ಯಾಗ ನಾ ಏನ್ ತಪ್ಪು ಮಾಡೀನಿ, ಎಲ್ಲ ನಿಮ್ಮದೈತೆ ಅಂದಿದ್ದಕ್ಕೆ ಜಗಳ ಶುರುವಾಗ್ಯಾವ ನಾವು. ಅವ ಭಾಷೆ ಬಳಸಿದ್ದೆ ಹೆಂಗ ಬಳಸಿದ್ದು? ಎನ್ನ ತಪ್ಪು ಅನಂತ ಕೋಟಿ ನಿಮ್ಮ ಸೈರಿಣಿಗೆ ಲೆಕ್ಕವಿಲ್ಲವಯ್ಯ. ಇದು ಬಸವ ಭಾಷೆ, ಇದು ಬಸವಣ್ಣವ್ರ ಭಾಷೆ. ಈಗ ನಮಗೆಲ್ಲ ಸುಗರ್ ಎದಕ್ಕೆ ಬಂದೈತೆ ಅಂದ್ರೆ, ನಾಲಿಗೆ ಮೇಲೆ ಸಿಹಿ ಮಾತು ಹೋಗಿದ್ದಕ್ಕೆ ಮೈಯಾಗ ಹೋಗಿ ಸುಗರ್ ಬಂದೈತೆ ಅಟ್ಟ. ಅದು ಚಂದ ನಾಲಿಗೆ ಮೇಲೆ ಸಿಹಿ ಇದ್ದಿದ್ರ ಒಳಗೆ ಹೋಗಿದ್ದಿಲ್ಲ. ಅದು ನಾವು ಚಲೋ ಇದ್ದಾಗ ಮಾತಾಡೋದಿಲ್ಲ. ಅದಕ್ಕೆ ಅವು ಹೆಣ ಕುಂತಿರ್ತೈತಿ, ತಿವ್ದು ಮಾತಾಡ್ರಿ ಅಂತಿರ್ತಾರೆ. ಅಂದು ಕೂಡಲೇ ಹೋಯ್ತಂತ ಎದ್ದು ಕೊಡ್ಬೇಕು, ಗೊತ್ತಾಕೈತೆ ಅವ್ರಿಗೆ. ಅಲ್ಲ, ಅದಕ್ಕೆ ಮಾತಾಡೋದಿಲ್ಲಂತ ಗೊತ್ತಿರ್ತೈತಿ, ಆದ್ರೂ ಹೋಗಿ ಸ್ವಾಟಿ ತಿವ್ದು ಮಾತಾಡಿಸ್ತೇವೆ. ಮೊದಲ ಮಾತಾಡಿದ್ರೆ ಸಾಯ್ತಿದ್ದಿಲ್ಲ ಅದು. ಇದು ಮಾತಾಡ್ಲಾರ್ದಕ್ಕೆ ಅದು ಹೋಗೈತಿ ಮ್ಯಾಲಿತ್ತು. ಸಾಕಪ್ಪ ಜೀವನ, ಯಾರು ಮಾತಾಡೋರು ಇಲ್ಲ, ಇದ್ದರೆ ಏನು ಮಾಡ. ಅಲ್ಲ, ಇದ್ದಾಗ ಚಂದ ಮಾತಾಡ್ಬೇಕು. ನಮ್ಮದು ಹೆಂಗ ಭಾಷೆ ಅಂದ್ರೆ, ಇದ್ದಾಗ ಚಲೋ ಮಾತಾಡೋದಿಲ್ಲ. ಯಾರ ಒಂದು ಕಪ್ ಚಹಾ ಕುಡಿಸ್ರಿ ಅಂದ್ರೆ ಏನಂತ, ನಿನಗೇನಾಗೈತೆ ದಾಡಿ ಅಂತೀವಿ ಇಲ್ಲ ಅಂದ್ರೆ, ಅವನಿಗೆ ದಾಡಿ ಆದ್ಮೇಲೆ ಇವ ಚಹಾ ಕುಡಿಸವ.
ನಿನಗೇನಾಗೈತೆ ದಾಡಿ? ಅವ ಚಲೋ ಕೇಳ್ದಾಗ ಕುಡಿಸಲ್ಲ, ICUದಾಗ ಇಟ್ಟಿರ್ತಾರ ನೋಡ್ರಿ. ಅದಕ್ಕೆ ICUದಾಗ ಹೋಗಿ ಅದ್ರ ಮುಂದೆ ಬ್ರೆಡ್, ಬಿಸ್ಕಿಟ್, ಸೇಬು ಹಣ್ಣು, ಅದು ಏನಿಲ್ಲ, ಎರಡು ಕೈ ಕಟ್ಟಿರ್ತಾರ, ಡ್ರಿಪ್ ಹಚ್ಚಿ ಬರೀ ಹಿಂಗೆ ಕಣ್ಣು ಹೊಳಸ್ತಿರ್ತೈತೆ. ಅದು ಇವ್ರು ಸುಮ್ಮನೆ ದೂರ ಇರ್ತಾರೆ, ಅದ್ರ ಮುಂದೆ ಹಿಂಗೆ ಅದು ಪ್ಲಾಸ್ಟಿಕ್ ಚಲೋ ಐತೆ. ಅದು ಸೇಬು ಹಣ್ಣು ಹೋದ ಕಡೆ ಕಣ್ಣು ಒಯ್ತೈತಿ, ಮತ್ತೆ ಹಿಂಗೆ ಇಡ್ತೈತಿ. ಬ್ರೆಡ್ ಬಿಸ್ಕಿಟ್ ಕಡೆ ಹಿಂಗೆ ಕಣ್ಣು ಒಯ್ತೈತಿ, ಮತ್ತೆ ಇಡ್ತೈತಿ. ಅದು ICUದಾಗ ಇದ್ದಿದ್ದು ಹಂಗ ಇರ್ತೈತಿ. ಅವ್ರು ಹಿಂದೆ ಹೋಗಿರ್ತಾರಲ್ಲ, ಅವ್ರಿಗೆ ಜಪಾನ್ ಅವ್ರು ಮಸ್ತ್ ತಯಾರಾಗಿರ್ತಾರ. ಅವ್ರು ಅದಕ್ಕೆ ತಿನ್ನಕ್ ಬರುದಿಲ್ಲ. ಅವ್ರು ಹಿಂದೆ ಹೋದವ್ರು ಇಷ್ಟು ತಯಾರಾಗಿರ್ತಲ್ಲ. ಯಾರೋ ಕೇಳಿದ್ರಂತ ದವಾಖಾನಿಂದ ಬಂದ್ಮೇಲೆ, ಯಾಕ್ರಿ ಅಕ್ಕೋರ್ ಯಾಕೆ ಒಂದ್ ನಮೂನೆ ಆಗಿರಲ್ಲ? ಆ ದವಾಖಾನಿ ವಾಸನೆಗೆ ಊಟನೂ ಹೋಗ್ಲಿಲ್ಲವ ಅಂತ. ಅಲ್ಲ, ದಿವಸ ಕಾಜು ಕಿಸ್ಮಿಸ್ ಅದು ಪೇಷಂಟ್ ಇವ್ರು ಇಲ್ಲೇ. ಇವ್ರು ಏನು ಮಾತ ನಮ್ಮ ಚಲೋ ಇದ್ದಾಗ ಎರಡು ಚಲೋ ಮಾತಾಡಿದ್ರ ಮಾತೆ ನಿಮ್ಮನಗೆ ನೋಡಿ. ಮಾತು ಈ ಜಗತ್ತಿನೊಳಗೆ ಸ್ವರ್ಗ ನಿರ್ಮಾಣ ಮಾಡೋದು ಮಾತ, ನರಕ ನಿರ್ಮಾಣ ಮಾಡೋದು ಮಾತೆ. ಮಾತಿನಿಂದ ಎಲ್ಲ ಶ್ರದ್ಧೆ ಐತಿ. ಬಸವಣ್ಣವ್ರ ಕಲ್ಯಾಣ ಕಟ್ಟಿದ್ದು ಅವ್ರೇನು ಏನರ ಕೊಡ್ತೀವಿ, ನಿಮಗೊಂದು ಆಶ್ರಯ ಮನೆ ಕಟ್ಟಿ ಕೊಡ್ತೀವಿ, ಅಕ್ಕಿ ಕೊಡ್ತೀವಿ ಏನಾರ ಹೇಳಿದ್ರೇನ ಅವರು? ಬಸವಣ್ಣ ಕಲ್ಯಾಣ ಕಟ್ಟಿದ್ದು ಎದರಿಂದನೂ ಅಲ್ಲ, ಬರೇ ಎರಡು ಶಬ್ದಗಳಿಂದ. ಯಾರು ಬರ್ತಾರ ಬಂದವರಿಗೆಲ್ಲ ಶರಣು ಶರಣಾರ್ಥಿ ಅನ್ನುವ ಎರಡು ಶಬ್ದ ಕಲ್ಯಾಣ ನಿರ್ಮಾಣ ಮಾಡಿತ್ತಷ್ಟು. ಶಬ್ದಗಳು, ಮಾತುಗಳು ಕಲ್ಯಾಣ ಕಟ್ಟಿದವಷ್ಟು. ಅದಕ್ಕ ಚಲೋ ಮಾತಿರ್ಲಿ, ಸವಿ ಮಾತು, ಸದಾಚಾರ, ಸದ್ವಿಚಾರ, ಸದ್ವಚನ, ಸವಿ ಮಾತು, ಸದ್ಭಾವ. ಎದೆಯೊಳಗೆ ಒಂದಿಷ್ಟು ಒಳ್ಳೆಯ ಭಾವನೆಗಳಿರ್ಬೇಕು ಮನುಷ್ಯಾಗ. ಚಲೋ ಭಾವನಾ ಇರಲಿಲ್ಲ ಅಂದ್ರೆ ಏನು ಜೀವನ ಹೇಳ್ರಿ? ಜೀವನಕ್ಕೆ ಬೆಲೆರೆ ಎಲ್ಲೈತಿ ಹೇಳಿ? ಹಿಂದಿನ ಋಷಿಗಳಿದ್ರಲ್ಲ, ಏನು ಅದ್ಭುತ ಜೀವನ ಕಟ್ಟಿದ್ರು ಅವರು. ಅವ್ರಿಗೆ ಯಾವ ನಮ್ಮ ಜಾತಿಯವರು, ನಮ್ಮ ಧರ್ಮದವರು ಅಂತ ಏನೂ ಗೊತ್ತಿರಲಿಲ್ಲ. ಎಲ್ಲೋ ಕುಂತಿದ್ರು, ತಪಸ್ಸು ಮಾಡಿದ್ರು, ತಪಸ್ಸು ಮಾಡಿ ಹಾಡ್ತಿದ್ರು. ಹೃದಯ ತುಂಬಿ ಬಂದ ಗೀತೆ ಏನ್ ಹೇಳ್ತಿತ್ತು ಅಂದ್ರೆ, ಸರ್ವೇ ಜನಾಃ ಸುಖಿನೋ ಭವಂತು, ಸರ್ವೇ ಭದ್ರಾಣಿ ಪಶ್ಯಂತು, ಸರ್ವೇ ಸಂತು ನಿರಾಮಯಃ, ಮಾ ಕಶ್ಚಿತ್ ದುಃಖ ಭಾಗ್ಯ ಭವೇತ್. ಏನು ಸುಂದರ ಪ್ರಾರ್ಥನೆ ಇದು. ನಮಗ್ ಋಷಿ ಎಲ್ಲಿ ಕುಂತಿದ್ದ ಗೊತ್ತಿಲ್ಲ, ಅವ ನಮ್ಮವ್ರಂತ ಗೊತ್ತಿಲ್ಲ. ಋಷಿ ಎಲ್ಲೋ ಕಾಡಿನ ಮಧ್ಯದೊಳಗೆ ಕುಳಿತು, ಹರಿಯುವ ನದಿಯ ದಂಡೆಯಲ್ಲಿ ಕುಳಿತು ಪ್ರಾರ್ಥನೆ ಮಾಡ್ತಾನ, ಸರ್ವೇ ಜನಾಃ ಸುಖಿನೋ ಭವಂತು. ದೇವರೇ, ಈ ಭೂಮಿಯ ಮೇಲೆ ಏನು ಜನ ಅದಾರಲ್ಲ ಎಲ್ಲರೂ ಸುಖಿಗಳಾಗಬೇಕು. ಏನು ಪ್ರಾರ್ಥನಾ ಇದು? ನಾವೆಂದರ ಮಾಡಿವೆ? ನಾವು ಪ್ರಾರ್ಥನಾ ಮಾಡ್ತೀವಿ, ಬರೀ ನಮ್ಮ ಜಾತಿಯವ್ರ ಹೊಲದ ಮೇಲೆ ಅಷ್ಟ ಮಳೆ ಆಗಬೇಕು. ಅದು ಮಾಡಂತೈತಿ, ನಿಮಗೆ ತಲೆ ಕೆಟ್ಟೈತಿ, ನಮಗೂ ತಲೆ ಕೆಟ್ಟೈತೆ ಅಂತೈತೆ. ಅದಷ್ಟು ನಮ್ಮ ಪ್ರಾರ್ಥನೆ ನಮಗ ಸೀಮಿತ ಐತಿ. ಋಷಿಯ ಪ್ರಾರ್ಥನೆ ಸರ್ವೇ ಜನಾಃ ಸುಖಿನೋ ಭವಂತು, ಎಲ್ಲರೂ ಸುಖಿಗಳಾಗಬೇಕು, ಎಲ್ಲರೂ ಬೆಳೆದು ದೊಡ್ಡವರಾಗಬೇಕು. ಸರ್ವೇ ಭದ್ರಾಣಿ ಪಶ್ಯಂತು, ಸರ್ವೇ ಸಂತು ನಿರಾಮಯಃ, ಎಲ್ಲರೂ ಸುಖಿಗಳಾಗಬೇಕು, ಯಾರೂ ರೋಗಿಗಳಾಗಬಾರದು, ಎಲ್ಲರೂ ನಿರೋಗಿಗಳಾಗಬೇಕು. ಕೊನೆಯ ಮಾತು ಹೇಳ್ತಾನ ಋಷಿ, ಮಾ ಕಶ್ಚಿತ್ ದುಃಖ ಭಾಗ್ಯ ಭವೇತ್. ಭಗವಂತನೇ, ನನ್ನ ಪ್ರಾರ್ಥನೆ ನಿನಗೆ ಮುಟ್ಲಿ, ಜಗದ ಜೀವಿಗಳ ಯಾವ ಜೀವಿಯ ಕಣ್ಣೊಳಗೂ ನೀರು ಬರಬಾರದು. ಇದು ನನ್ನ ಪ್ರಾರ್ಥನೆ. ನಾವೆಂದರೆ ಹಿಂಗೆ ಮಾಡಿವೇನು? ನಾವೆಂದರೆ ದೇವ್ರ ಮುಂದೆ ದೀಪ ಹಿಂಗೆ ಹಚ್ಚಿವೇನು? ನಾವು ದೇವ್ರ ಮುಂದೆ ದೀಪ ಹಚ್ಚಿದ್ದು ಜಗದ ಜನರ ಕಣ್ಣೀರು ಹೋಗ್ಲಿ ಅಂತಲ್ಲ. ನಾವು ದೀಪ ಹಚ್ಚಿವಿ, ಬೇಡ್ಕೊಂಡಿದ್ದು ನಮ್ಮ ಮನೆ ಮಗ್ಗಲ್ದವ್ರ ದೀಪ ಆರಿ ಹೋಗ್ಲಿ ಅಂತ ಬೇಡ್ಕೊಂಡಿವಿ ನಾವು. ಆದ್ರೆ ಅವ ಬೇಡ್ಕೊಂಡಿದ್ದು ಜಗದ ಜೀವಿಗಳ ಕಣ್ಣಾಗ ನೀರು ಬರಬಾರದು. ಏನು ಅದ್ಭುತ ಭಾವ ಇದು ಹೇಳಿ ನೀವು.